ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಮಾಡಿದೆ ಉರುಸ್ ಇದಕ್ಕೆ 25th ಜಾನ್ವರಿ 2024 ಅದ್ನಲ್ಲಿ 15th ಮಾರ್ಚ್ಗೆ ನಮಗೆ ಆದೇಶ ಬಂತು. ಏನಂತ ನನಗೆ ಹೊರಗಡೆ ಬಿಡ್ತಿದ್ದಲ್ಲ ಗರ್ಭಗುಡಿನಲ್ಲಿ ಅದು ಹೊರಗಡೆ ಬಿಡಬೇಕು. ಪೆಟಿಷನರ್ ಹ್ಯಾಸ್ ಬೀನ್ ಪರ್ಮಿಟೆಡ್ ಟು ಎಂಟರ್ ದ ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾ ಆ್ಯಂಡ್ ಆಫರ್ ಹಿಸ್ ಪ್ರೇಯರ್ಸ್ ಅಂತ. ಅದ್ ಮೂಲಕ ನಾವು ಹೋಗಿ DC-ಗೆ ಎಲ್ಲರಿಗೆ ಮನವಿ ಮಾಡಿದ್ವಿ. CM-ಗೆ, ಡೆಪ್ಟಿ CM-ಗೆ, ಹೋಮ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್, ಮುಜರಾಯಿ ಮಿನಿಸ್ಟರ್, ಮುಜರಾಯಿ ಕಮಿಷನರ್, ಮತ್ತು ನಮ್ಮ ಡೆಪ್ಟಿ ಕಮಿಷನರ್, ಚೀಫ್ ಸೆಕ್ರೆಟರಿ, ಸೂಪ್ರಿಡೆಂಟ್ ಆಫ್ ಪೊಲೀಸ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎಲ್ಲರಿಗೆ ಮನವಿ ಮಾಡಿ ಕೊಟ್ಟಿದ್ದೀವಿ. ಬಟ್ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಡೆಪ್ಟಿ ಕಮಿಷನರಿಂದ ಏನು ನಮಗೆ ಕರೆಕ್ಟ್ ರಿಪ್ಲೈ ಸಿಕ್ಕಿಲ್ಲ. ಅವರು ಯಾವಾಗೂ ನಮಗೆ ಮೀಟಿಂಗ್ಗೆ ಬನ್ನಿ ಅಂತಾರೆ, ಬಟ್ ಕರೆದ್ರೆ ಅವರು ಬೇರೆ ಜನಗೆ ಸೇರಿ ಕರೀತಾರೆ. ದ ಮೇನ್ ಥಿಂಗ್ ಈಸ್ ನಾನು ಎಲ್ಲ ಅಪ್ಲಿಕೇಶನ್ ಹಾಕಿರೋದು ನನ್ನ ಸಪ್ರೇಟ್ ನನಗೆ ಕರೆದು ಹೇಳಿದ್ರೆ ನಾನು ಅವ್ರಿಗೆ ಕರೆಕ್ಟ್ ಇದು ಮಾಡ್ತೀನಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಆರ್ಡರ್ ಬಂದಿರೋದು ಏನಂದರೆ ನೀವು ಹೋಗಿ ಮುಜಾವರ್ ಹಿಂಭಾಗ ನಿಂತು ಪ್ರೇಯರ್ ಮಾಡಬೇಕು, ನೀವು ಗಂಧ ಮತ್ತು ಬಟ್ಟೆ ಹಾಕಬಾರ್ದು ಅಂತ ಬಂದಿರೋದು ಅಂತ ಹೇಳ್ತೀವಿ. ಇದು ಅವರು ಇಂಟರ್ಪ್ರಿಟೇಷನ್ ಆಗಿದೆ. ಆ್ಯಕ್ಚುಲಿ ಆರ್ಡರ್ಸ್ ಏನಿದೆ ಅಂದರೆ, ರಘುಪತಿ ದ ಅಡ್ವೊಕೇಟ್ ಫಾರ್ ದ ಸ್ಟೇಟ್ ಅವ್ರಿಗೆ ನಮ್ಮ ಜಡ್ಜ್ ಕೇಳಿದ್ರು ಅಲ್ಲಿ, ಸರ್ ಇವ್ರ ತಾಯಿ ತಂದೆ ಗೌರಿ ಹತ್ರ ಹೋಗಿ ಬಟ್ಟೆ ಹಾಕಿ ಪೂಜಾ ಮಾಡಿದ್ರೆ ಸ್ಟೇಟ್ಗೆ ಏನು ಅಬ್ಜೆಕ್ಷನ್ ಇದೆ ಅಂತ. ಅವರು ಹೇಳಿದ್ರು ಇಲ್ಲ ಸರ್ ನಮಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ. ಆಮೇಲೆ ಹೇಳಿದ್ರು ಇವರು ಒಳಗಡೆ ಹೋಗಿ ಬಟ್ಟೆ ಹಾಕಿ ಇದು ಮಾಡಿದ್ರೆ ಏನಾಗತ್ತೆ, ನೀವು ನಿಮ್ಮ ಅಫಿಡವಿಟ್ ಕೊಟ್ಟಿದಾರಲ್ಲ, ಅಫಿಡವಿಟ್ ನಲ್ಲಿ ಕ್ಲೀನ್ ಬರ್ದಿದ್ದಾರೆ, ಅವ್ರಿಗೆ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಟಿಲ್ ನಾವು. ಆವಾಗ ಹೇಳಿದ್ರು ಇಲ್ಲ ಸರ್ ಅದು ಇನ್ನೂ ಪೆಂಡಿಂಗ್ ಇದೆ ಕೇಸ್ ನಲ್ಲಿ ಅಂತ. ಅವ್ರು ಹೇಳಿದ್ರು ಅದು ಆಯ್ತಲ್ಲ 9th ಮತ್ತೆ ಕೇಸ್ ಇದು ಹಾಕಿ. ಇನ್ ಮೀನ್ ಟೈಮ್ ಪೆಟಿಷನರ್ ಶಿಲ್ ಬಿ ಪರ್ಮಿಟೆಡ್ ಟು ಎಂಟರ್ ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾ ಒಳಗಡೆ ಅಂಡ್ ಆಫರ್ ಹಿಸ್ ಪ್ರೇಯರ್ಸ್. ಇವಾಗ ಪ್ರೇಯರ್ಸ್ ಅಂದ್ರೆ ಪ್ರೇಯರ್ಸ್ ಮಾಡ್ಬೇಕಂದ್ರೆ ಪೂಜಾ ಮಾಡಿ ಅಂದ್ರೆ ಪೂಜಾ ಮಾಡ್ಬೇಕಂದ್ರೆ ಪೂಜಾ ವಿಧಿ ವಿಧಾನಗಳು ಮಾಡ್ಬೇಕಲ್ಲ, ಪೂಜಾ ಸಾಮಗ್ರಿ ಇರ್ಬೇಕಲ್ಲ. ಇವಾಗ ನಾವು ಪ್ರೇಯರ್ಸ್ ಮಾಡ್ಬೇಕಂದ್ರೆ ನಮ್ಗೆ ಹೂ ಬೇಕು, ಗಂಧ ಬೇಕು, ಮತ್ತೆ ಹಸಿರು ಬಟ್ಟೆ ಬೇಕು. ಇವ್ರು ಹೇಳ್ತಿದ್ದಾರೆ ಇಲ್ಲ ಹಸಿರು ಬಟ್ಟೆ ಅವರು ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲೂ ಬರ್ತ್ ಕೊಡಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲ ಡೀಟೇಲ್ ಬರ್ತ್ ಕೊಡ್ತಲ್ಲ, ಇಲ್ಲ. ದೇ ವಿಲ್ ಟಾಕ್ ಟು ದ ಮ್ಯಾಟರ್ ಅಂಡ್ ದೇ ವಿಲ್ ಫಿನಿಶ್ ದ ಮ್ಯಾಟರ್ ಟು ದ ಲಿಮಿಟ್ ನಲ್ಲಿ ಅದು ಅವರು ಫಿನಿಶ್ ಮಾಡ್ತಾರೆ. ಆರ್ಡರ್ ಇಟ್ಕೊಂಡು ನಾವು ಕೇಳ್ತೀವಿ, ನಮ್ಗೆ ಆರ್ಡರ್ ಬಂದಿದೆ, ನಾವು ರಿಲೇಫು ಮತ್ತೆ ಸಂದಲ್ಲು ಎಲ್ಲ ತಗೊಂಡು ಹೋಗ್ತೀವಿ. ಅವರು ಬಿಟ್ಟಿಲ್ಲ ಅಂದ್ರೆ ನಾವು ಇದು ಸರ್ಕಾರಕ್ಕೆ ಬಹಿಷ್ಕಾರ ಮಾಡ್ತೀವಿ. ಸಂದಲ್ ನಾವು ಮಾಡಲ್ಲ, ಯಾಕಂದ್ರೆ ಟ್ರೆಡಿಷನಲ್ ಏನಿದೆ ಆ ಟ್ರೆಡಿಷನಲ್ ಅಲ್ಲಿ ಮಾಡಿದ್ರೆ ಸಂದಲ್ ಆಗೋದು. ಅದು ಮಾಡಿಲ್ಲ ಅಂದ್ರೆ ಅದು ಪೂಜಾನೂ ಆಗಲ್ಲ, ಅದು ವಿಧಿನೂ ಆಗಲ್ಲ, ಏನೂ ಆಗಲ್ಲ. ನಾವು ಕೇಳ್ತಿರೋದು ಗೌರ್ಮೆಂಟ್ಗೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇಷ್ಟೇ, ನಮ್ಗೆ ಸಂದಲ್ ಮತ್ತೆ ರಿಲೇಫ್ ಕೊಡಿ, ನಾವು ಹೊರಗಡೆ ಹೋಗಿ ರಿಲೇಫ್ ಹಾಕಿ ಸಂದಲ್ ಹಾಕಿ ಹೂ ಹಾಕಿ ಫಾತ್ಯಾ ಮಾಡಿ ಬರ್ತೀವಿ. ಮತ್ತೆ ಹೊರಗಡೆ ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮ ಅಜ್ಜ ಅವರಿದ್ದಾರೆ, ಅವರೆಲ್ಲ ಮೇಲೆ ಬಟ್ಟೆ ಹಾಕಿ ಹೂ ಹಾಕಿ ಸಂದಲ್ ಲೇಪ ಮಾಡಿ ಫಾತ್ಯಾ ಮಾಡಿ ಬರ್ತೀವಿ. ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ ನಾವು ಕೇಳ್ತಿರೋದು. ಅವ್ರು ಹೇಳ್ತಿದ್ದಾರೆ ಇಲ್ಲ ಸಂದಲ್ ಹಿಂಗ ಇದು ಮಾಡಿಬಿಟ್ರೆ ಹಂಗೆ ಮಾಡತ್ತೆ ಹಿಂಗಾಗತ್ತೆ ಅಂತ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದು ನಾನು ನೆನ್ನೆನೂ ಹೇಳಿದೆ ಮೊನ್ನೆನೂ ಹೇಳಿದೆ. ನೋಡಿ, ಆಕ್ಚುಲಿ ಸಂದಲ್ ಮಾಡಕ್ಕೆ, ಸಂದಲ್ ಉರುಸ್ ಮಾಡಕ್ಕೆ ಒಂದು ಪದ್ಧತಿ ಇರುತ್ತೆ. ಇವಾಗ ನಿಮ್ಮ ಯಾವ್ದು ಒಂದು ಇದಿರುತ್ತೆ, ಮುಜಾವರ್ ಅಂದ್ರೆ ಆರ್ಚಕ, ಮಠಾಧಿಪ್ ಸಜ್ಜಾದ ನಶೀನ್ ಅಂದ್ರೆ ಮಠಾಧಿಪತಿ. ಇವಾಗ ದೊಡ್ಡ ಕಾರ್ಯಕ್ರಮಕ್ಕೆ ಮಠಾಧಿಪತಿನೇ ಬಂದು ಅವರೇ ಪೂಜೆ ಮಾಡಬೇಕು, ಅವರೇ ಬರ್ಬೇಕು ಮಾಡಬೇಕು. ಇಲ್ಲೂ ಹಂಗೆ ಸಂದಲ್ ಟೈಮ್ ನಲ್ಲಿ ಸಜ್ಜಾದ ನಶೀನೇ ಮಾಡಬೇಕು. ಮುಜಾವರ್ ಈಸ್ ಎ ಡೈಲಿ ರಿಚುವಲ್ ಪರ್ಸನ್. ನಮ್ಮ ಸ್ವಲ್ಪ ಮುಸ್ಲಿಂ ಮುಖಂಡರು ಬಂದಿದ್ರು, ಮಾತಾಡೋಣ, ಇದು ಮಾಡೋಣ, ನೀವು ಮಾಡಬೇಡಿ, ಹಿಂಗೆ ಮಾಡಿವಿ. ನಾನು ಹೇಳಿದೆ ನೋಡಿ, ನಮಗೆ ಟ್ರೆಡಿಷನಲ್ ಟೈಪ್ ಕೊಟ್ಟರೆ ನಾವು ಏನು ಇಷ್ಟು ದಿವಸ ಕೋರ್ಟ್ ಇದು ಹೋರಾಟ ಮಾಡ್ತಿದ್ದೀವಿ ಲೀಗಲ್, ಅದ್ನಲ್ಲಿ ನನಗೆ ಸಂದಲ್ ರಿಲೇಫ್ ಎಲ್ಲ ಕೊಟ್ಟರೆ ನಾನು ಹೊರಗಡೆ ಹೋಗಿ ನಾನು ಸಂದಲ್ ಮಾಡ್ತೀನಿ. ಯಾಕಂದ್ರೆ ಆರ್ಡರ್ ಬಂದಿರೋದು
ನಂಗೆ ಬರಬೇಕು. ಇಲ್ಲ, ಕಾಂಪ್ರಮೈಸ್ ಟೈಪ್ನಲ್ಲಿ ಆಗಲ್ಲ ಸರ್. ನಮಗೆ ಇದು ಬೇಕೇ ಬೇಕು, ಇದು ಸಿಕ್ಕಿದ್ರೆ ನಾವು ಮಾಡ್ತೀವಿ. 2006ನಲ್ಲಿ ಲಾಸ್ಟ್ ಬಟ್ಟೆ ಹಾಕಿ, ಹಸಿರು ಬಟ್ಟೆ ಹಾಕಿ, ಗಂಧ ಇದು ಲೇಪಿ ಮಾಡಿ, ಹೂ ಹಾಕಿ ಸಂದಲ್ ಮಾಡಿದ್ದು, ಉರುಸ್ ಮಾಡಿದ್ದು 2006. ಅದಾದ್ಮೇಲೆ ಆವಾಗ ಡೆಪ್ಟಿ ಕಮಿಷನರ್ ವಾಸ್ ರಾಜೇಂದರ್ ಕಟಾರಿಯಾ. ಇವಾಗ ಅವರೇ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್. ಅದಾದ್ಮೇಲೆ ಅವರೆಲ್ಲ ತೆಗ್ಬಿಟ್ರು. ಆಮೇಲೆ ಮಾಡೋಕ್ಕೆ ಕೊಟ್ಟಿಲ್ಲ. 2007ನಲ್ಲಿ ನನಗೆ ಅರೆಸ್ಟ್ ಮಾಡಿದ್ರು ಬಡೆ ಮಕಾನ್ನಲ್ಲಿ. ಅದಾದ್ಮೇಲೆ ನಾನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೋಗಿ ಟೋಟಲ್ 18 ಇಯರ್ಸ್, 14 ವರ್ಷ ನಾನು ಇದು ಮಾಡ್ಕೊಂಡು ಕಾನೂನಿ ಚೌಕಟ್ಟಿಯಿಂದ ನಾನು ಆರ್ಡರ್ ತಗೊಂಡು ಬಂದಿದ್ದೀನಿ. ಇವಾಗ ನನಗೆ ಆ ಆಧಾರ ಮೇಲೆ, ಆ ಆರ್ಡರ್ ಮೇಲೆ ನನಗೆ ಮಾಡೋಕ್ಕೆ ಕೊಡಬೇಕು. ಮತ್ತೆ ಎಲ್ಲ ಚಿಕ್ಕಮಗಳೂರು ಜನ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಹೇಳ್ತಿದ್ದಾರೆ, ಎಲ್ಲ ಶಾಖಾದ್ರಿ ಅವರೇ, ಇದು ನಿಮ್ಮದೇ ಪರಂಪರಾ ಇರೋದು, ನಿಮ್ಮ ಮನೆ ಪರಂಪರಾ, ಇದು ನೀವೇ ಮಾಡಬೇಕು ಅಂತ ಅವ್ರದ್ದೆಲ್ಲ ಬೆಂಬಲ ಇದೆ. ಅವ್ರ ಜೊತೆ ಎಲ್ಲ ಸೇರಿ ನಾನಿದು ಕಾರ್ಯಕ್ರಮ ಮಾಡ್ತೀನಿ.